ಮೋದಿಯವ್ರ ಹೆಸರು ಇಟ್ಕೋಬೋದಾಗಿತ್ತು, ಇಟ್ಕೊಳ್ಳಿಲ್ಲ. ಚಸ್ಮಾದ್ ಮಹಾತ್ಮ ಗಾಂಧೀಜಿಯವ್ರ ಚಸ್ಮಾದ್ ಏನು ಗುರ್ತದಲ್ಲ ಅದನ್ನೇ ಸಿಂಬಾಲ್ ಮಾಡಿದ್ದಾರೆ ಸ್ವಚ್ಛ ಭಾರತ್ ಮಿಷನ್ಗೆ. ನಾವು ಅರ್ಥ ಮಾಡ್ಕೊಳ್ಬೋದು ಯಾರು ಹಿತವರು ಅನ್ನೋದು. ಮತ್ತು ಇದು ಅಲ್ಲದೇ ದೇಶದಲ್ಲಿ ಜನರಿಗೆ ಮೋಸ ಮಾಡುವಂಥ ಸಂಚನ್ನು ಹಾಕ್ಕೊಂಡು ಕೂತಿರ್ತಾರೆ ಕಾಂಗ್ರೆಸ್ನವರು. ಈ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನದ 100 ದಿನ ಇತ್ತು. ಇವತ್ತು ಮೋದಿಯವರು 125 ದಿನ ಮಾಡಿದ್ದಾರೆ, 25 ದಿನ ಹೆಚ್ಚಿಸಿದ್ದಾರೆ. ಮತ್ತು 60 ದಿನ ವಿರಾಮ ಹೇಳಿದ್ದಾರೆ. ಎದಕ್ಕೆ ಹೇಳಿದ್ದಾರೆ ಅಂದ್ರೆ, ಸುಗ್ಗಿ ಹಂಗಾಮದಲ್ಲಿ, ಮುಂಗಾರು ಹಂಗಾಮದಲ್ಲಿ 30 ದಿನ 1 ತಿಂಗಳ ಕಾಲ ಸುಗ್ಗಿ ಇರ್ತದೆ, ಹಿಂಗಾರು ಹಂಗಾಮಿನಲ್ಲೂ ಸುಗ್ಗಿ ಇರ್ತದೆ. ಆ ಸಂದರ್ಭದಲ್ಲಿ ರೈತರಿಗೆ ತೊಂದರೆ ಆಗಬಾರ್ದು, ಕೃಷಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಸಲಕ್ಕೆ 30 ದಿನ ಹಾಲಿಡೇ ಮಾಡಿರ್ತಾರೆ. ಅದು 30 ದಿನ, ಇದು 60 ದಿನ. ಉಳಿದ ಟೈಮ್ದಲ್ಲಿ ಅವರು ಕೊಡ್ತಾರೆ. ಮತ್ತು 4 ತಿಂಗಳ 3 ತಿಂಗಳ ಸಂಬಳ ಕೊಡ್ತಿದ್ದಿಲ್ಲ. ಈಗ 1 ವಾರದಲ್ಲಿ ಸಂಬಳ ಅವ್ರಿಗೆ ಕೊಡಬೇಕು, ಕೆಲಸ ಮಾಡಿದವ್ರಿಗೆ ಅನ್ನೋದು ಮಾಡಿದ್ದಾರೆ. ಅದು ಅಲ್ಲದೇ ನಮಗೆ ರಾಜ್ಯದ ಜವಾಬ್ದಾರಿನೇ ಇರಲಿಲ್ಲ. ಮನಮೋಹನ್ ಸಿಂಗ್ರು ಈ ಯೋಜನೆಯನ್ನು ಪ್ರಾರಂಭ ಮಾಡಿದಾಗ, ಜವಾಹರ್ ರೋಜ್ಗಾರ್ ಯೋಜನೆ ಅಂದರೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಪ್ರಾರಂಭ ಮಾಡಿದಾಗ 11,000 ಕೋಟಿ ಬಜೆಟ್ ಇಟ್ಟಿದ್ರು. ಇವತ್ತು ನರೇಂದ್ರ ಮೋದಿಜಿಯವರು 1 ಲಕ್ಷ ಕೋಟಿ ಇಟ್ಟಿದ್ದಾರೆ. 1 ಲಕ್ಷ ಕೋಟಿ ಹಣ ಲೆಕ್ಕನ ಕೇಳಬಾರ್ದಂದ್ರೆ ಹೆಂಗೆ? ಮೊದಲು ಲೆಕ್ಕ ಕೇಳೋದಿರಲಿಲ್ಲ. ಈಗ ಹೊಸ ಬಿಲ್ನಲ್ಲಿ ಕಂಪಲ್ಸರಿ ನಿಮ್ಮ ಅಧಿಕಾರಿಗಳು ಮತ್ತು ಸರ್ಕಾರ ಜವಾಬ್ದಾರಿ ಮಾಡಿದೆ. ಫೆಡ್ರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ನಲ್ಲಿ ಲೆಕ್ಕನ ಕೇಳಬಾರ್ದಂದ್ರೆ ಕೊಟ್ಬಿಡ್ರಿ, ಹಂಗೆ ನಾವು ತೊಗೊಂಡು ಏನು ಬೇಕಾದ್ರೆ ಮಾಡ್ತೀವಿ ಅಂದ್ರೆ ಈಗ ಆಗಿರೋದು ಅದೇ. ಒಂದೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಕೋಟಿ, 2 ಕೋಟಿ, 5 ಕೋಟಿ ಒಳಗೂ ಖರ್ಚಾಗಿದೆ. ಅದರಲ್ಲಿ ಭ್ರಷ್ಟಾಚಾರ 80% ಆಗಿದೆ. ಈಗ ತೋರಿಸಲಿ ಅವರು. ಈಗ ಒಂದು ಊರಿಗೆ 1 ಕೋಟಿ ರೂಪಾಯಿದ್ದು ಆಸ್ತಿ ಆಗಿರ್ಬೇಕಲ್ಲ. ಸರ್ಕಾರದ ನಾವೇನು ಹಣ ಖರ್ಚು ಮಾಡ್ತೀವಿ, 1 ರೂಪಾಯಿನೂ ಆಸ್ತಿ ಆಗಬೇಕು, 1 ರೂಪಾಯಿ ಕೂಡ ವ್ಯರ್ಥ ಹೋಗಬಾರ್ದು. ಅದಾಗಿಲ್ಲ. ಭ್ರಷ್ಟಾಚಾರಕ್ಕೆ ಅವಕಾಶ ಇತ್ತು. ಭ್ರಷ್ಟಾಚಾರವನ್ನು ತೊಡೆದು ಹಾಕುವ ಸಲುವಾಗಿ ಇವತ್ತು ಈ ಕಾಯ್ದೆಯಲ್ಲಿ ಭಾಳಷ್ಟು ಬಿಗಿ ಮಾಡಿದ್ದಾರೆ. ಅಕೌಂಟಬಿಲಿಟಿ, ರಾಜ್ಯ ಸರ್ಕಾರ ಜವಾಬ್ದಾರಿ ತೊಗೋಬೇಕಾಗ್ತದೆ, ಅಧಿಕಾರಿಗಳು ಜವಾಬ್ದಾರಿ ತೊಗೋಬೇಕಾಗ್ತದೆ. ಮೊದಲು ನರೇಗಾ ಅಂದರೆ ಪಂಚಾಯತವ್ರು ನಮಗೇನು ಸಂಬಂಧ ಇಲ್ಲ ಅಂತ ಕೈ ಎತ್ತಿದ್ರು. ಪಂಚಾಯತವರು ಜವಾಬ್ದಾರರು, ಸರ್ಕಾರನೂ ಜವಾಬ್ದಾರಿ. ಅದನ್ನು ಮಾಡಿದ್ದು ಬಹುಶಃ ಕಾಂಗ್ರೆಸ್ ಸರ್ಕಾರಕ್ಕೆ ತಲೆನೋವಾಗ್ಯದ. ಯಾಕಂದ್ರೆ ಲೆಕ್ಕ ಇಲ್ದೇ ಬಂದದ್ದನ್ನು ಡ್ರಾ ಮಾಡ್ಕೊಂಡು ಮುಗಿಸ್ತಿದ್ರು. ಒಂದು 10 ಮಂದಿನ ಕೂಲಿ ಹೆಚ್ಚು 1300 ರೂಪಾಯಿ ತೆಗೆದು ಬಿಡ್ತಿದ್ರು. ಆ ರೀತಿ ಎಲ್ಲ 1300 ಮಂದಿದು ತೆಗೆದು ಬಿಡ್ತಿದ್ರು, ಒಂದು 10 ಮಂದಿನ ಕೆಲಸಕ್ಕೆ ಹೆಚ್ಚು. ಇನ್ನು ಆ ರೀತಿ ಮಾಡಲಿಕ್ಕಾಗೋದಿಲ್ಲ. ಅವ್ರ ಅಕೌಂಟಿಗೆ ಹೋಗ್ತದೆ, ತಂಬ ಇಂಪ್ರೆಷನ್ ಅದ, ಅವ್ರ ಆಧಾರ್ ಕಾರ್ಡ್ ಲಿಂಕ್ ಆಗ್ತದೆ. ಹೀಗಾಗಿ ಯಾರು ಉದ್ಯೋಗಕ್ಕೆ ಬರ್ತಾರೋ ಅವರಷ್ಟೇ. ಕೆಲವು ಕಡೆ ಕೇಸ್ಗಳಾಗಿದ್ದಾವೆ, ಪಂಚಾಯತಿ ಚೇರ್ಮನ್ನ, PDO ಮೇಲೆ, ಇಂಜಿನಿಯರ್ ಮೇಲೆ ಕೇಸ್ಗಳಾಗಿದ್ದಾವೆ. 100 ಕೇಸ್ಗಳ ಪೆಂಡಿಂಗ್ ಇದಾವೆ, ಭ್ರಷ್ಟಾಚಾರದ ಕೇಸ್ಗಳಾಗಿದ್ದಾವೆ NREG ಒಳಗೆ. ಅದಕ್ಕೆ ಇವರು ಈಗ ಜನರಿಗೆ ಮಿಸ್ಗೈಡ್ ಮಾಡ್ಲಿಕ್ಕೆ ಹೊಂಟಾರೆ. ಬಡವ್ರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡಿದ್ರು ಮೋದಿಯವರು. ಬಡವ್ರದ್ದು ಉದ್ಯೋಗ ಕಟ್ಟತ್ತೆ, ಯಾರು ಉದ್ಯೋಗನೂ ಕಟ್ಟಾಗೋದು. ಲೆಕ್ಕ ಕೊಡುವಂಥದ್ದು ಹೊಟ್ಟೆ ನೋವು ಶುರುವಾಗ್ಯದ. ಲಕ್ಷಾಂತರ ಕೋಟಿ ರೂಪಾಯಿ ಕೊಟ್ಟಾರೆ ಒಂದೊಂದು ರಾಜ್ಯಗಳಿಗೆ. ಲಕ್ಷ ಕೋಟಿ ಬಂದದ್ದು. ಲಕ್ಷ ಕೋಟಿದ ಲೆಕ್ಕ ಕೊಡ್ಬೇಕಲ್ಲ. UPA ಗೌರ್ಮೆಂಟ್ 11,000ದಿಂದ ಪ್ರಾರಂಭ ಆದದ್ದು ಇವತ್ತು 86,000 ಆಗಿದೆ. ಈ ಬಜೆಟ್ನಲ್ಲಿ 1 ಲಕ್ಷ ಕೋಟಿ ಆಗ್ತದೆ.